ಮತ್ತೊಂದು ಕ್ಲಾಸ್ ತೆಗೆದುಕೊಳ್ತಕ್ಕಂಥದ್ದು. ಇದು ಮಾರುಕಟ್ಟೆಯ ಕ್ಲಾಸ್ನಲ್ಲಿ 7ನೇ ಪ್ರಶ್ನೆಗಳಿಗೆ ಸುಮಾರು 20 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆಯ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಏಕಕಾಲದಲ್ಲಿ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ. ಇಲ್ಲಿ ಈ ಬೇಡಿಕೆ ಮತ್ತು ಪೂರೈಕೆ ಏಕಕಾಲ ಪಲ್ಲಟಗಳಲ್ಲಿ 4 ವಿಧಾನಗಳನ್ನು ಸಂಭವಿಸುತ್ತವೆ. ಅದರಲ್ಲಿ ಒಂದನೇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು 2 ಬಲಗಡೆ ಪಲ್ಲಟಗೊಳ್ಳುವುದು. ಎರಡನೇದು ಬೇಡಿಕೆ ಮತ್ತು ಪೂರೈಕೆ 2 ಎಡಗಡೆ ಪಲ್ಲಟಗೊಳ್ಳುವುದು. ಬೇಡಿಕೆ ರೇಖೆ ಬಲಗಡೆ, ಪೂರೈಕೆ ರೇಖೆ ಎಡಗಡೆ. 4ನೇದು ಬೇಡಿಕೆ ರೇಖೆ ಎಡಗಡೆ, ಪೂರೈಕೆ ರೇಖೆ ಬಲಗಡೆ ಪಲ್ಲಟಗೊಳ್ಳುವುದು. ಈ ಒಂದು 4 ವಿಧಾನಗಳನ್ನು ಯಾವ ರೀತಿ ಪಲ್ಲಟಗೊಳ್ಳುತ್ತದೆ ಅಂತಕ್ಕಂಥದ್ದು ಈ ಒಂದು ರೇಖಾತ್ಮಕ ನಿರೂಪಣೆ ಮುಖಾಂತರ ತಮಗೆ ವಿವರಣೆ ಕೊಡ್ತಕ್ಕಂಥದ್ದು. ಇಲ್ಲಿ ಓವಾಯ್ದಲ್ಲಿ ಬೆಲೆಯನ್ನು ಅಳೀತಾ ಇದ್ದೇವೆ. ಇಲ್ಲಿ OXದಲ್ಲಿ ಪ್ರಮಾಣವನ್ನು ಅಳೀತಾ ಇದ್ದೇವೆ. ಇಲ್ಲಿ ಈ OP ಬೆಲೆಯಲ್ಲಿ ಈ ಒಂದು ಪೂರೈಕೆ ರೇಖೆ SS ಅಂದರೆ ಪೂರೈಕೆ ರೇಖೆ ಮತ್ತು DD ಅಂತಂದರೆ ಬೇಡಿಕೆ ರೇಖೆ 0. ಈ ಒಂದು OP ಬೆಲೆಯಲ್ಲಿ SSO ಮತ್ತು DDO ಈ ಬಿಂದುವಿನಲ್ಲಿ ಏನಾಗಿದೆ ಅಂದರೆ ಸಂದಿಗ್ಧತೆ ಹೊಂದಿದೆ. ಈಕ್ವಿಲಿಬ್ರಿಯಂ ಅಂತಕ್ಕಂಥ ಸಮತೋಲನ ಅಂತ ಸೂಚಿಸ್ತದೆ ಇದು. ಇದರಲ್ಲಿ ಈ OP ಬೆಲೆಯಲ್ಲಿ OQ ಪ್ರಮಾಣದಷ್ಟು ನಾವು ಸರಕುಗಳನ್ನು ಈ ಸಮತೋಲನದಲ್ಲಿ ಸಮತೋಲನವನ್ನು ಪಡೆದಿರ್ತಕ್ಕಂಥದ್ದು. ಅದೇ ರೀತಿ OP ಬೆಲೆಯಲ್ಲಿ ಏನಾಗಿದೆ ಅಂತಂತಂದರೆ DD ಇಂದ DD1ಗೆ ಈ ಒಂದು ಪಲ್ಲಟವನ್ನು ಆಗ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇದು ಪಲ್ಲಟ. ಅದೇ ರೀತಿ OSನಿಂದ OO1ಗೆ ಪಲ್ಲಟ ಆಗ್ತಕ್ಕಂಥದ್ದು ಈ Fನಲ್ಲಿ ನಾವು ನೋಡ್ತೇವೆ. ಇಲ್ಲಿ ಈ ಒಂದು ಪಲ್ಲಟ ಆಗ್ತಕ್ಕಂಥದ್ದು ಅಂದರೆ ಇಲ್ಲಿ ನಾವು ಈ ಒಂದು Q1 ಪ್ರಮಾಣದಷ್ಟು ಏನಾಗ್ತಾ ಇದೆ ಅಂತಂದರೆ ಹೆಚ್ಚಳವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದನ್ನು Q ಇಂದ Q1ಗೆ ಹೆಚ್ಚಳವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ OP ಬೆಲೆಯಲ್ಲಿ ಈ ಅಂದರೆ ಇಲ್ಲಿ ಬರೀತು ನೋಡ್ರಿ,
ಪಿ ಬೆಲೆ ಈಕ್ವಲ್ ಟು ಓ ಕ್ಯೂ ಸಮನಾಗಿದೆ ಇಲ್ಲಿ ಈ ಬಿಂದುವಿನಲ್ಲಿ. ಅದೇ ರೀತಿ ಒ ಪಿ ಬೆಲೆ ಒಂದು ಹೆಚ್ಚಳವಾಗಿರ್ತಕ್ಕಂಥದ್ದು ಕ್ಯೂಲಿಂದ Q1ಗೆ ಇಲ್ಲಿ ಎಫ್ದಲ್ಲಿ. ಅದೇ ರೀತಿ ನೋಡಿ ಇಲ್ಲಿ ಬಲಗಡೆ ಪಲ್ಲಟ ಆಗ್ತಕ್ಕಂಥದ್ದು ನಾವು ಈ ರೇಖಾಚಿತ್ರವನ್ನು ತೋರಿಸ್ತಕ್ಕಂಥದ್ದು. ಇಲ್ಲಿ ಓವಾಯ್ದಲ್ಲಿ ನೋಡಿ ಓವಾಯ್ದಲ್ಲಿ ನಾವು ಬೆಲೆಗಳನ್ನು ಅಳಿತಾ ಇದ್ದೇವೆ, ಓ ಎಸ್ ದಲ್ಲಿ ಪ್ರಮಾಣಗಳನ್ನು ಅಳಿತಾ ಇದ್ದೇವೆ. ಎಸ್ ಎಸ್ ಅಂತಕ್ಕಂಥದ್ದು ಪೂರೈಕೆ ರೇಖೆ, ಪೂರೈಕೆ ರೇಖೆ. ಡಿ ಡಿ ಅಂತಕ್ಕಂಥದ್ದು ಬೇಡಿಕೆ ರೇಖೆ. ಇಲ್ಲಿ ನೋಡಿ ಒ ಪಿ ಬೆಲೆಯಲ್ಲಿ ಒ ಕ್ಯೂ ಪ್ರಮಾಣದ ಈ ಬಿಂದುವಿನಲ್ಲಿ ನಾವು ಏನಾಗಿದೆ ಸಮತೋಲನ ಹೊಂದಿದೆವು, ಹೌದಾ? ಇಲ್ಲಿ ಬೆಲೆಗಳು ಕಡಿಮೆ ಆದಾಗ, ಇಲ್ಲಿ ನೋಡಿ ಬೆಲೆಗಳು ಕಡಿಮೆ ಆದಾಗ ಏನಾಗ್ತಾ ಇದೆ ಅಂತಂದರೆ ಪೂರೈಕೆ ಹೆಚ್ಚಳವಾಗ್ತದೆ, ಆದರೆ ಬೇಡಿಕೆ ಕಡಿಮೆ ಆಗುತ್ತದೆ. ಇಲ್ಲಿ ಬೆಲೆಗಳು ಕಡಿಮೆ ಆದಾಗ ಇಲ್ಲಿ ನೋಡಿ ಈ ರೇಖಾಚಿತ್ರದಲ್ಲಿ ಪಿ ಇಂದ P1ಗೆ ಬೆಲೆ ಕಡಿಮೆ ಇತ್ತು. ಆವಾಗ ಏನಾಗ್ತಾ ಇದೆ ಅಂತಂದರೆ ಪೂರೈಕೆ ಹೆಚ್ಚಿಗಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ. ಹೌದಾ? ಇದನ್ನು ಇನ್ನೂ ಸ್ವಲ್ಪ ವಿವರಣಾತ್ಮಕವಾಗಿ ಕೆಳಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಫಲಕ ಎದ ರೇಖಾಚಿತ್ರ ತೋರಿಸುವಂತೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡು ಬಲಗಡೆ ಪಲ್ಲಟಗೊಂಡಾಗ ಸಮತೋಲನ ಉತ್ಪನ್ನ ಹೆಚ್ಚಾಗುತ್ತದೆ. ಆದರೆ ಸಮತೋಲನ ಬೆಲೆ ಬದಲಾಗದೆ ಸ್ಥಿರವಾಗಿರುತ್ತದೆ. ಆರಂಭದಲ್ಲಿ ಬೇಡಿಕೆ ರೇಖೆ ಡಿ ಡಿ ಮತ್ತು ಪೂರೈಕೆ ರೇಖೆ ಎಸ್ ಎಸ್ ಛೇದಿಸುವ ಈ ಸಮತೋಲನ ಬಿಂದುವಾಗಿರುತ್ತದೆ. ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಬಲಗಡೆ ಅಂದರೆ ಡಿ ಡಿ 1 ಮತ್ತು ಎಸ್ ಎಸ್ 1ಗೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣವು Q1ಗೆ ಹೆಚ್ಚಾಗುತ್ತದೆ. ಬೆಲೆ ಪಿ ಯಲ್ಲಿ ಸ್ಥಿರವಾಗಿರುತ್ತದೆ. ಡಿ ಡಿ 1 ಮತ್ತು ಎಸ್ ಎಸ್ 1 ರೇಖೆಗಳು ಛೇದಿಸುವ ಎಫ್ ಹೊಸ ಸಮತೋಲನ ಬಿಂದುವಾಗಿರುತ್ತದೆ. ಇದೇ ರೀತಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಏಕಕಾಲಕ್ಕೆ ಎಡಗಡೆ ಪಲ್ಲಟಗೊಂಡರೆ, ಅಂದರೆ ಬೇಡಿಕೆ ರೇಖೆ ಡಿ ಡಿಯಿಂದ ಡಿ ಡಿ ಓಗೆ ಮತ್ತು ಪೂರೈಕೆ ರೇಖೆ ಎಸ್ ಎಸ್ನಿಂದ ಎಸ್ ಎಸ್ ಓಗೆ ಪಲ್ಲಟಗೊಂಡಾಗ ಸಮತೋಲನ ಉತ್ಪನ್ನವು Q1ನಿಂದ Qಗೆ ಕಡಿಮೆಯಾಗುತ್ತದೆ, ಆದರೆ ಬೆಲೆಗಳು ಪಿ ನಲ್ಲಿ ಸ್ಥಿರವಾಗಿರುತ್ತದೆ. ಇದು ಎ ಫಲಕದ ಒಂದು ವಿವರಣೆ. ಅದೇ ರೀತಿಯಾಗಿ ಬಿ ಫಲಕದ ವಿವರಣೆಯಲ್ಲಿ ಬೇಡಿಕೆ ರೇಖೆ ಎಡಗಡೆ ಮತ್ತು ಪೂರೈಕೆ ರೇಖೆ ಬಲಗಡೆಗೊಂಡಾಗ
ಸಮತೋಲನ ಉತ್ಪನ್ನವು ಬದಲಾಗದೆ ಉಳಿಯುತ್ತದೆ, ಆದರೆ ಸಮತೋಲನ ಬೆಲೆ ಇಳಿಕೆಯಾಗುತ್ತದೆ. ಆರಂಭದಲ್ಲಿ ಬೇಡಿಕೆ ರೇಖೆ DDO ಮತ್ತು ಪೂರೈಕೆ ರೇಖೆ SSO ಛೇದಿಸುವ ಈ ಸಮತೋಲನ ಬಿಂದುವಾಗಿರುತ್ತದೆ. ಬೇಡಿಕೆ ರೇಖೆ ಬಲಗಡೆ ಅಂದರೆ DD1 ಮತ್ತು ಪೂರೈಕೆ ರೇಖೆ ಎಡಗಡೆ SS1ಗೆ ಪಲ್ಲಟಗೊಂಡಾಗ DD1 ಮತ್ತು SS1 ರೇಖೆಗಳು ಛೇದಿಸುವ F ಹೊಸ ಸಮತೋಲನ ಬಿಂದುವಾಗುತ್ತದೆ. ಸಮತೋಲನದ ಪ್ರಮಾಣವನ್ನು Q1ನಲ್ಲಿ ಬದಲಾಗದೆ ಉಳಿಯುತ್ತದೆ, ಆದರೆ ಸಮತೋಲನ ಬೆಲೆಯು P ನಿಂದ P1ಗೆ ಇಳಿಕೆಯಾಗುತ್ತದೆ. ಇದೇ ರೀತಿಯಾಗಿ ಬೇಡಿಕೆ ರೇಖೆ ಬಲಗಡೆ ಅಂದರೆ DD1 ನಿಂದ DD0ಗೆ ಮತ್ತು ಪೂರೈಕೆ ರೇಖೆಯು ಎಡಗಡೆ SS1 ನಿಂದ SS0ಗೆ ಪಲ್ಲಟಗೊಂಡ ಸಮತೋಲನ ಪ್ರಮಾಣದಲ್ಲಿ Q1ನಲ್ಲಿ ಸ್ಥಿರವಾಗಿರುತ್ತದೆ, ಆದರೆ ಸಮತೋಲನ ಬೆಲೆ P1 ನಿಂದ Pಗೆ ಏರಿಕೆಯಾಗುತ್ತದೆ. ಈ ಒಂದು ಬೇಡಿಕೆ ಮತ್ತು ಪೂರೈಕೆಯ ಪಲ್ಲಟಗಳನ್ನು ನಾವು ಈ ರೇಖಾಚಿತ್ರದ ಮುಖಾಂತರ ಅರ್ಥ ಮಾಡಿಕೊಂಡಿದ್ದೆವು. ಈಗ ಎರಡನೇ ಪ್ರಶ್ನೆ, ಇಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮಿ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ. ಈ ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮಿ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನು ನಾವು ಸಮತೋಲನ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮನಾಗಿರುವ ಸನ್ನಿವೇಶವಾಗಿದೆ. ಸಮತೋಲನ ಬಿಂದುವನ್ನು ಹೊರತುಪಡಿಸಿ ಇನ್ಯಾವುದೇ ಬಿಂದುವಿನಲ್ಲಿ ಅಧಿಕ ಬೇಡಿಕೆ ಅಥವಾ ಅಧಿಕ ಪೂರೈಕೆ ಇರುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮಿ ಘಟಕಗಳು ಇದ್ದಾಗ ಮಾರುಕಟ್ಟೆ ಸಮತೋಲನವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಈ ರೀತಿ ಇರ್ತಕ್ಕಂಥ ಈ ರೇಖಾಚಿತ್ರ ವಿವರಣೆ ತಮಗೆ ತಿಳಿಸ್ತಕ್ಕಂಥದ್ದು. ರೇಖಾಚಿತ್ರದಲ್ಲಿ DD ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆಯಾಗಿದೆ. DD ಇದು ಸರಕಿನ ಮಾರುಕಟ್ಟೆ. SS ಮಾರುಕಟ್ಟೆ ಪೂರೈಕೆ. ಮಾರುಕಟ್ಟೆ ಪೂರೈಕೆ. ಈ ಮಾರುಕಟ್ಟೆ ಬೇಡಿಕೆ ರೇಖೆ ಮಾರುಕಟ್ಟೆ ಪೂರೈಕೆ ರೇಖೆ ಛೇದಿಸುವ ಈ ಬಿಂದುವಿನಲ್ಲಿ ಸರಕಿನ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮನಾಗಿರುತ್ತದೆ ಅಂತ. ಇಲ್ಲಿ ನೋಡಿ, ಇದು ಮಾರುಕಟ್ಟೆಯ ಈ ಬೇಡಿಕೆ ರೇಖೆ, ಇದು ಮಾರುಕಟ್ಟೆಯ ಪೂರೈಕೆ ರೇಖೆ. ಇವೆರಡು ಛೇದಿಸುವ ಈ ಬಿಂದುವಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಬಿಂದು
ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮನಾಗಿರುತ್ತದೆ. ಆದ್ದರಿಂದ ಪಿ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವಾಗಿದೆ. ಇಲ್ಲೇನಾಗಿದೆ, ಪಿ ಅಂತಕ್ಕಂಥದ್ದು ಇದು ಸಮತೋಲನ ಬೆಲೆ ಮತ್ತು ಇದು ಸಮತೋಲನ ಪ್ರಮಾಣ. ಸಮತೋಲನ ಬಿಂದುವನ್ನು ಹೊರತುಪಡಿಸಿ ಇನ್ಯಾವುದೇ ಬಿಂದುವಿನಲ್ಲಿ ಅಧಿಕ ಬೇಡಿಕೆ ಅಥವಾ ಅಧಿಕ ಪೂರೈಕೆ ಇರುತ್ತದೆ. ಮಾರುಕಟ್ಟೆ ಬೆಲೆಯು ಒಪಿಗಿಂತ ಕಡಿಮೆಯಾದಾಗ ಅಧಿಕ ಬೇಡಿಕೆ ಇರುತ್ತದೆ ಮತ್ತು ಒಪಿಗಿಂತ ಜಾಸ್ತಿ ಆದಾಗ ಅಧಿಕ ಪೂರೈಕೆ ಇರುತ್ತದೆ ಎಂದು ರೇಖಾಚಿತ್ರದ ಮೂಲಕ ನಿರೂಪಿಸಬಹುದು. ಇಲ್ಲಿ ನೋಡಿ, ಒಪಿಗಿಂತ ಕಡಿಮೆ ಆದಾಗ ಅಂದರೆ ಒಪಿ ಅದಾಗ ಓವೈದಲ್ಲಿ ನಾವೇನು ಹೇಳ್ತಾ ಇದ್ದು ಬೆಲೆ ಇಲ್ಲಿ ಪ್ರಮಾಣ. ಈ ಒಪಿಗಿಂತ ಕಡಿಮೆ ಆದಾಗ ಇಲ್ಲಿ ಅಧಿಕ ಬೇಡಿಕೆ ಇರುತ್ತದೆ. ಇಲ್ಲಿ ಏನಾಗುತ್ತದೆ ಅಂತಂದರೆ ಈ ರೇಖೆ ಒಪಿಗಿಂತ ರೇಖೆಯಲ್ಲಿ ಇಲ್ಲಿ ಅಧಿಕ ಬೇಡಿಕೆ ಇರ್ತದೆ. ಇಲ್ಲಿಂದ ಇಲ್ಲಿ ಸಮತೋಲನ ಆಗಿರ್ತಲ್ಲ, ಈ ಸಮತೋಲನದಿಂದ ಬೆಲೆ ಕಡಿಮೆ ಆದಾಗ ಬೇಡಿಕೆ ಏನಾಗ್ತದೆ ಅಂತಂದರೆ ಈ ಪ್ರಮಾಣದಷ್ಟು ಹೆಚ್ಚಾಗುತ್ತೆ. ಇಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ, ಬಟ್ ಪೂರೈಕೆ ಏನಾಗುತ್ತೆ, ಇಲ್ಲಿಂದ ಸಮತೋಲನದಿಂದ ಕೆಳಗೆ ಬರುತ್ತೆ. ಮತ್ತು ಪಿ ಒಗಿಂತ ಹೆಚ್ಚಾದಾಗ ಈ ಪಿಲಿಂದ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಪೂರೈಕೆ ರೇಖೆ ಕಡಿಮೆ ಆಗ್ತದೆ, ಇಲ್ಲಿ ಬೇಡಿಕೆ ರೇಖೆ ಹೆಚ್ಚಾಗ್ತದೆ. ಆದರೆ ಪಿ ಇಂದ P2ಗೆ ಹೆಚ್ಚಾದಾಗ ಇಲ್ಲಿ ಬೆಲೆ ಹೆಚ್ಚಾದಾಗ ಪೂರೈಕೆ ಪ್ರಮಾಣ ಏನಾಗ್ತದೆ, ಇಲ್ಲಿಂದ ಇದು ಹೆಚ್ಚಾಗ್ತದೆ. ಇಷ್ಟು ಪ್ರಮಾಣದಲ್ಲಿ ಪೂರೈಕೆ ಏನಾಗ್ತದೆ, ಹೆಚ್ಚಾಗುತ್ತದೆ. ಆದರೆ ಬೇಡಿಕೆ ಈ ಸಮತೋಲನದಿಂದ ಏನಾಗ್ತಾ ಇದೆ ಅಂತ ಇದು ಈ ಪ್ರಮಾಣದಲ್ಲಿ ಕಡಿಮೆ ಆಗುತ್ತದೆ. ಇದು ಈ ವಿವರಣೆ ಇನ್ನೂ ಸ್ವಲ್ಪ ವಿವರಣಾತ್ಮಕವಾಗಿ ವಿವರಿಸುವುದಾಗಿ ಹೋಗಿದ್ರೆ ಮಾರುಕಟ್ಟೆ ಬೆಲೆಯಲ್ಲಿ P1ಗೆ ಇಳಿದಾಗ ಮಾರುಕಟ್ಟೆ ಬೇಡಿಕೆ Q0ದಿಂದ Q1ಗೆ ಏರಿಕೆಯಾಗುತ್ತದೆ ಮತ್ತು ಮಾರುಕಟ್ಟೆ ಪೂರೈಕೆ Q0ದಿಂದ Q2ಗೆ ಇಳಿಕೆಯಾಗುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ Q2 Q1 ಪ್ರಮಾಣದಷ್ಟು ಅಧಿಕ ಬೇಡಿಕೆ ಇರುತ್ತದೆ. Q2 ಮತ್ತು Q1 ಪ್ರಮಾಣದಷ್ಟು ಅಧಿಕ ಬೇಡಿಕೆ ಇರುತ್ತದೆ. ತಮಗೆ ಅಗತ್ಯವಿರುವಷ್ಟು ಸರಕುಗಳು ಖರೀದಿಸಲು ಸಾಧ್ಯವಾಗದೆ ಕೆಲವು ಗ್ರಾಹಕರು P1ಗಿಂತ ಹೆಚ್ಚಿನ ಬೆಲೆಯನ್ನು ಪಾವತಿಸಿ ಅವಶ್ಯಕ ಸರಕು ಪ್ರಮಾಣದ ಸರಕುಗಳನ್ನು ಖರೀದಿಸಲು ಸಿದ್ಧರಿರುತ್ತಾರೆ. ಪರಿಣಾಮವಾಗಿ ಮಾರುಕಟ್ಟೆ ಬೆಲೆಯ ಪ್ರವೃತ್ತಿಯನ್ನು ಹೊಂದಿಕೆ ಕ್ರಮೇಣ POಗೆ ಹೆಚ್ಚಳವಾಗುತ್ತದೆ. ಇದು ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮನಾಗುವತ್ತ ಸಾಗುತ್ತದೆ. ಇದೇ ರೀತಿಯಲ್ಲಿ ಮಾರುಕಟ್ಟೆ ಬೆಲೆ P2ಗೆ ಏರಿಕೆಯಾದರೆ ಮಾರುಕಟ್ಟೆ ಬೇಡಿಕೆ OQಯಿಂದ OQ2ಗೆ ಇಳಿಕೆಯಾಗುತ್ತದೆ ಮತ್ತು ಮಾರುಕಟ್ಟೆ ಪೂರೈಕೆಯು OQದಿಂದ OQ1ಗೆ ಏರಿಕೆಯಾಗುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ
Q1 ಮತ್ತು Q2 ಪ್ರಮಾಣದಷ್ಟು ಅಧಿಕ ಪೂರೈಕೆ ಇರುತ್ತದೆ. P2 ಬೆಲೆಯಲ್ಲಿ ಉದ್ಯಮಿ ಘಟಕಗಳು ಇಚ್ಛಿಸಿದ ಪ್ರಮಾಣದಲ್ಲಿ ಸರಕುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗದ ಕಾರಣ ತಮ್ಮ ಸರಕಿನ ಬೆಲೆಯನ್ನು ಕಡಿಮೆ ಮಾಡುತ್ತವೆ. ಪರಿಣಾಮವಾಗಿ ಮಾರುಕಟ್ಟೆ ಬೆಲೆ ಇಳಿಕೆ ಪ್ರವೃತ್ತಿ ಒಂದು ಬಂದು ಒಪಿಗೆ ಕುಸಿಯುತ್ತದೆ. ಇದರಿಂದ ಮಾರುಕಟ್ಟೆ ಪೂರೈಕೆ ಮಾರುಕಟ್ಟೆ ಬೇಡಿಕೆ ಸಮನಾಗುವತ್ತ ಸಾಗುತ್ತದೆ. ಇದು ಕೂಡ ಎಕ್ಸಾಮ್ದಲ್ಲಿ 6 ಅಂಕದ ಪ್ರಶ್ನೆ. ಇದು 3ನೇ ಪ್ರಶ್ನೆ. ನೋಡಿ ಪ್ರಶ್ನೆ, ಗೋಧಿಯ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಯನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. QD = 200 - P ಮತ್ತು QS = 120 + P. ಇಲ್ಲಿ ಈ ಪ್ರಶ್ನೆಯಲ್ಲಿ 4 ಪ್ರಶ್ನೆಗಳನ್ನು ಉದ್ಭವ ಆಗ್ತಕ್ಕಂಥದ್ದು. ಅದರಲ್ಲಿ ಎ, ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಬಿ, ಸಮತೋಲನ ಬೆಲೆ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಸಿ, ಪಿಗಿಂತ ಹೆಚ್ಚಿನ ಸಮತೋಲನ ಬೆಲೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಪಿಗಿಂತ ಕಡಿಮೆ ಸಮತೋಲನ ಬೆಲೆ ಆದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಒಂದೇ ಪ್ರಶ್ನೆಯಲ್ಲಿ ಸುಮಾರು 4 ಪ್ರಶ್ನೆಗಳನ್ನು ಉದ್ಭವ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಒಂದೊಂದಾಗಿ ಈ 4 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾ ಹೋಗೋಣ. ನೋಡಿ, ಈ ಪ್ರಶ್ನೆಯಲ್ಲಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ನೋಡಿ, QD = QS ಆಗಿದ್ದಾಗ ಸಮತೋಲನದ ಬೆಲೆ ಅಸ್ತಿತ್ವದಲ್ಲಿರ್ತದೆ. ಇಲ್ಲಿ QD ಅಂತಂದರೆ ಕ್ವಾಂಟಿಟಿ ಡಿಮ್ಯಾಂಡ್ = ಕ್ವಾಂಟಿಟಿ ಸಪ್ಲೈ. ಇಲ್ಲಿ ಆದ್ದರಿಂದ 200P = 120 + P. ಇದನ್ನು ಈ ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಕ್ವಾಂಟಿಟಿ ಸಪ್ಲೈ ಎರಡನ್ನು ಬೇಡಿಕೆಯ ಪ್ರಮಾಣ ಮತ್ತು ಪೂರೈಕೆಯ ಪ್ರಮಾಣ. ಈ ಬೇಡಿಕೆ 200 ಮೈನಸ್ ಪೂರೈಕೆ 120 = 2P ಅಂತ ನಾವು ಬರ್ಕೊಳ್ಬೋದು. ಇದು ಯಾವ ರೀತಿ ಅಂತಂದರೆ, 200ರಲ್ಲಿ ಮೈನಸ್ 120 ತೆಗೆದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ = 80 ಆಗುತ್ತೆ. 80 ಬರುತ್ತೆ ಅಥವಾ 2P ಅಂತ. ಇಲ್ಲಿ 80 = 2P ಅಥವಾ 2P = 80. ಅಂದರೆ ನಾವು P ಬೆಲೆ ಎಷ್ಟಾಗುತ್ತೆ ಅಂತಂತಂದರೆ, ಈ 80ರಲ್ಲಿ 2 ಭಾಗವನ್ನು ಮಾಡಿದಾಗ ನಮಗೆ ಸಮತೋಲನ ಬೆಲೆ ರೂಪಾಯಿ ಎಷ್ಟಾಗುತ್ತೆ? 40 ಆಗುತ್ತೆ. ಹೌದಾ?
ಇಲ್ಲಿ 2p ಅಂದರೆ ಮತ್ತೆ ಈ ಕಡೆ AT ಡಿವೈಡೆಡ್ ಬೈ ಪಿ ಈ ಕಡೆ ತೊಗೊಂಡು 2 ಅಂದರೆ 2 ಒಂದಲೇ 2 4 8 ಹೋಯ್ತು. ಈ 0 0 ಇಲ್ಲಿಟ್ಟರೆ ಅಂದರೆ ಪಿ ಬೆಲೆ ಎಷ್ಟು 40 ಸಿಕ್ತು ನಮಗೆ. ಅದೇ ರೀತಿ ಎರಡನೇ ಪ್ರಶ್ನೆ, ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಎರಡೂ ಕಂಡುಹಿಡಿಯಿರಿ ಅಂತ. QD = 200 ಮೈನಸ್ ಪಿ ಮತ್ತು QS = 120 ಪ್ಲಸ್ ಪಿ. QD = 200 ಮೈನಸ್ ಪಿ ಅಂತಂದ್ರೆ ಪಿ ಬೆಲೆ ಎಷ್ಟು 40. ಈ ಪಿ ಬೆಲೆ ಅಂತಕ್ಕಂಥದ್ದು ಪಿ ಇದ್ದಲ್ಲಿ 40 ನಾವು ಇಲ್ಲಿ ಹಾಕೊಂಡೇವು ಅಂತಂತಂದರೆ ಈ QD = 200ರಲ್ಲಿ ನಾವು ಮೈನಸ್ 40 ಮಾಡಿದ್ರೆ 160 ನಮಗೆ QD ಸಿಕ್ತು. ಅದೇ ರೀತಿಯಾಗಿ QS ಅಂದರೆ ಪೂರೈಕೆ ಪ್ರಮಾಣ 120 ಪ್ಲಸ್ ಪಿ ಅಂತಂದರೆ 40. ಈ 120 ಪ್ಲಸ್ 40 ಕೂಡಿಸಿದ್ರೆ 160 ಸಿಗುತ್ತೆ. ಅಂದರೆ QD = QS ಏನಾಗಿದೆ ಸಮತೋಲನ ಆಗಿದೆ. ಅಂದರೆ QDನೂ ಕೂಡ $160 ಮತ್ತು QSನು ಕೂಡ 160 ಈಕ್ವಲ್ ಟು QD = QS ಸಮತೋಲನ ಕಂಡುಹಿಡಿದೇವೀಗ. ಮೂರನೇ ಪ್ರಶ್ನೆ ಸಿ, ಪಿಗಿಂತ ಹೆಚ್ಚಿನ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ QD = ಪಿ. ಪಿ ಅಂತಂದರೆ ಇಲ್ಲಿ ಪಿಗಿಂತ ಹೆಚ್ಚು, ಪಿ ಬೆಲೆ ಎಷ್ಟು 40ಕ್ಕಿಂತ ಹೆಚ್ಚು ಅಂತಂದರೆ ಇಲ್ಲಿ ನಾವು ಒಂದು 10 ಆ್ಯಡ್ ಮಾಡ್ಕೊಂಡು 50 ಆಗುತ್ತೆ. QD = 200 ಮೈನಸ್ 50. ಈ 200 ಮೈನಸ್ 50ರಲ್ಲಿ QD 200ರಲ್ಲಿ 50 ತೆಗೆದ್ರೆ = ಎಷ್ಟು ಬರುತ್ತೆ 150. ಅದೇ ರೀತಿ ನೋಡಿ QS ಸೇಮ್ ಫಾರ್ಮುಲಾ 120 ಪ್ಲಸ್ ಪಿ. QS = 120 ಪ್ಲಸ್ 50 = QS = 170 ಅಂತಂದರೆ ಇಲ್ಲಿ ನೋಡಿ ಸರಕಿನ ಬೆಲೆ ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಅಂದರೆ ₹50 ಆಗಿದ್ದಾಗ ಬೇಡಿಕೆ ಪ್ರಮಾಣ 50 ಘಟಕಗಳಿಗೆ ಕುಸಿಯುತ್ತದೆ ಮತ್ತು ಪೂರೈಕೆಯ ಪ್ರಮಾಣ 170 ಘಟಕಗಳಿಗೆ ಏರಿಕೆಯಾಗುತ್ತದೆ. QDಗಿಂತ QS ಏನಾಗಿದೆ ಹೆಚ್ಚಳವಾಗಿರ್ತಕ್ಕಂಥದ್ದು ಸಮತೋಲನ ಬೆಲೆಯನ್ನು ಹೊರತುಪಡಿಸಿದಾಗ. ಈಗ ಇದ್ರ ಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್, ಪಿಗಿಂತ ಬೆಲೆ ಕಡಿಮೆ ಆದಾಗ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ. ಸೇಮ್ QD = 200 ಮೈನಸ್ ಪಿ. QD = 200 ಅಂದರೆ ಬೆಲೆ ಕಡಿಮೆ ಆದಾಗ, ಅಂದರೆ ಇಲ್ಲಿ ಸಮತೋಲನ ಬೆಲೆ 40 ಇತ್ತು, ಬೆಲೆ ಕಡಿಮೆ ಆದಾಗ ಮತ್ತೆ ಇಲ್ಲಿ ಸಮತೋಲನ ಬೆಲೆಗಿಂತ 10 ಕಡಿಮೆ ತೊಗೊಂಡಾಗ ಇಲ್ಲಿ 30 ಆಗುತ್ತೆ. ಈ 200ರಲ್ಲಿ 30 ತೆಗೆದ್ರೆ ಕಳೆದ್ರೆ 170 ಬರುತ್ತೆ. QD ಎಷ್ಟು 170. ಅದೇ ರೀತಿಯಾಗಿ QS = 120 ಪ್ಲಸ್ ಪಿ. QS = 120 ಪ್ಲಸ್ 30 ಮಾಡಿದ್ರೆ ಕೂಡಿಸಿದ್ರೆ QS 150 ಬರುತ್ತೆ. ಇಲ್ಲಿ ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ ಮತ್ತು ಪೂರೈಕೆ ಕಡಿಮೆ ಆಗುತ್ತೆ.
ಇಲ್ಲಿ ನೋಡಿ, ಸರಕಿನ ಬೆಲೆ ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ, ಅಂದರೆ ರೂಪಾಯಿ 130 ಆಗಿದ್ದಾಗ ಬೇಡಿಕೆ ಪ್ರಮಾಣ 170 ಘಟಕಗಳಿಗೆ ಏರಿಕೆಯಾಗುತ್ತದೆ ಮತ್ತು ಪೂರೈಕೆ ಪ್ರಮಾಣ 150 ಘಟಕಗಳಿಗೆ ಇಳಿಕೆಯಾಗುತ್ತದೆ. ಇಲ್ಲಿ QD ಅಂದರೆ ಬೇಡಿಕೆ ಪ್ರಮಾಣ ಹೆಚ್ಚಿಗೆ ಮತ್ತು ಪೂರೈಕೆ ಪ್ರಮಾಣ ಕಡಿಮೆ. ಈ ರೀತಿಯಾಗಿ ಈ ಎಲ್ಲ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ 6 ಅಂಕದ 6 ಮಾರ್ಕ್ಸ್ ಪ್ರಶ್ನೆಗಳಾಗಿವೆ. ಇದರಲ್ಲಿ ನಿಮಗೆ ಏನಾದರೂ ಇನ್ನೂ ಕ್ವಶನ್ಗಳು ಅರ್ಥ ಆಗಿಲ್ಲ ಅಂತಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಕಮೆಂಟ್ಸ್ ಮಾಡಿ, ಮತ್ತು ಅದಕ್ಕೆ